ಇನ್ನು ಅಂಜನಾ ಕುಲಕರ್ಣಿಯವರು ಒಂದು ಪ್ರಶ್ನೆ ಕೇಳಿದ್ದಾರೆ. ನಮಸ್ಕಾರ ಸರ್, ಶಿವನ ಮುಂದೆ ಇರುವ ನಂದಿ ಕೋಡಿನ ಮೇಲೆ ಕೈ ಇಟ್ಟು ಯಾಕೆ ಈಶ್ವರನ ನೋಡ್ತಾರೆ? ಅಂಜು ಕುಲಕರ್ಣಿ, ತೋರಣಗಲ್ಲು. ನೋಡಿ, ಅದೇ ಹೇಳಿದಲ್ವ, ಮಂಗನ ಕೈಗೆ ಮಾಣಿಕ್ಯ ಅಂತ ಒಂದು ಗಾದೆ ಇದೆ. ನಮ್ಮ ಋಷಿಮುನಿಗಳು ಮನುಷ್ಯ ಜೀವನದ ಬಗ್ಗೆ, ಆತ್ಮದ ಬಗ್ಗೆ, ಎನರ್ಜಿಯ ಬಗ್ಗೆ, ಮನಸ್ಸಿನ ಬಗ್ಗೆ ಅದ್ಭುತವಾದ ಸ್ಟಡಿ ಮಾಡಿ ಇದನ್ನೆಲ್ಲ ಮಾಡಿರುವಂಥದ್ದು. ಬಟ್ ನಮಗೆ ಮಂಗಗಳಿಗೆ ಸಿಕ್ಕಿದೆ ಅದು ಮಾಣಿಕ್ಯ. ಏನಪ್ಪ ಅಂತೇಳಿದರೆ, ಒಂದು ದೇಹಾಲಯ ಹೇಗಿದೆ, ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತ್. ದೇಹ ಹೇಗಿದೆ ಅದೇ ರೀತಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು. ಇದರ ಬಗ್ಗೆ ನಾನು ಹೇಳಿದ್ದೆ ಕಾಣಬೇಕು ಮೊದಲು. ಹೇಗೆ ನಮ್ಮ ನಿಧಿ ಕುಂಭ ಅಂತ ಇರ್ತದೆ, ನಮ್ಮ ಕುಂಡಲಿನಿಯ ಸಂಕೇತವಾಗಿ ಯೋಗನಾಳ ಅಂತ ಇರ್ತದೆ, ಷಡಾಧಾರ ಷಟ್ಚಕ್ರಗಳ ಸಂಕೇತವಾಗಿ ಷಡಾಧಾರ ಅಂತ ಇರ್ತದೆ, ಸಹಸ್ರದ ಸಂಕೇತವಾಗಿ ಇದಿರ್ತದೆ ಕಳಸ ಮೇಲೆ. ಎದುರಿನಲ್ಲಿ ಏನು ಗರುಡಗಂಬ ಇರ್ತದೆ, ಅದರಲ್ಲಿ ಬಳಸುವ ವಸ್ತುಗಳು, ಅಲ್ಲಿಂದ ಎನರ್ಜಿ ಬಂದು ಆ ಕಳಸದ ಮೇಲೆ, ಕಳಸದಿಂದ ಪ್ರಾಣಪ್ರತಿಷ್ಠಿತ ಮೂರ್ತಿಯ ಮೇಲೆ ಬಿದ್ದು ಅಲ್ಲಿಂದ ಆ ಮೂರ್ತಿಯ ಕೈಗಳ ಮೂಲಕ ನಮಗೆ ಹೀಲಿಂಗ್ ಆಗುವಂಥದ್ದು. ನಾವು ಎದುರು ಬಟ್ಟೆ ಹಾಕದೆ, ಅದಕ್ಕೆ ಶರ್ಟ್ ಹಾಕಬೇಡಿ ಅಂತೇಳಿ ಹೇಳೋದು. ಆಗ ಬರ್ತದೆ, ಶರ್ಟ್ ಯಾಕೆ ಹಾಕ್ಬಾರ್ದು, ಹೆಂಗಸರು ಶರ್ಟ್ ಹೆಂಗಸರು ಕೂಡ ತೆಗಿಬೇಕು, ಎಲ್ಲರೂ ತೆಗಿಬೇಕು. ಬಟ್ ಹೆಂಗಸರಿಗೆ ತೆಗಿಲಿಕ್ಕೆ ಆಗ್ತದಾ? ಅದಕ್ಕೋಸ್ಕರ ಅವರಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಅಷ್ಟೇ. ನೀವು ತೆಗೆದಷ್ಟು, ನೀವು ಒದ್ದೆ ಬಟ್ಟೆಯಲ್ಲಿ ದೇವಸ್ಥಾನಕ್ಕೆ ಹೋದಷ್ಟು, ಬಟ್ಟೆ ತೆಗೆದು ಹೋದಷ್ಟು ನಿಮಗೆ ಲಾಭ ಅಷ್ಟೇ. ಇದು ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ದೇವಸ್ಥಾನ ಶರ್ಟ್ ತೆಗೀರಿ ಅಂತ ಹೇಳ್ತಾರೆ. ಹಾಗೆ ಹೇಳ್ಬಾರ್ದು. ಅವರವರಿಗೆ ಬೇಕಾದರೆ ಮಾತ್ರ ಲಾಭ, ಅವರ ಲಾಭಕ್ಕೆ ಬೇಕಾಗಿ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಮಂದಿರವನ್ನು ಬೇರೆ ಬೇರೆ, ಅದರಲ್ಲೂ ಶಿವಾಲಯವನ್ನು ಅದ್ಭುತವಾದ ದೇಹದ ರಚನೆಯ ಮೂಲಕ ಮಾಡಿದ್ದಾರೆ. ಸೊ ಅದರಲ್ಲಿ ಆ ನಂದಿ ಇರ್ತಾನೆ. ಯಾಕೆ ನಂದಿ ಧರ್ಮದ ಸಂಕೇತ ಅಥವಾ ಭಕ್ತಿ, ಯಾವ ರೀತಿ ಶಿವನನ್ನು ಪಡೆಯಬೇಕು ಅದರ ಸಂಕೇತ. ಹೇಗೆ ಅಂತೇಳಿದರೆ, ನಂದಿ ಯಾವತ್ತೂ ಕೂಡ ಅಲರ್ಟ್ ಆಗಿರ್ತಾನೆ. ಸಾಧಕ ಒಬ್ಬ ಹೇಗಿರ್ಬೇಕಂತ ಹೇಳಿದರೆ, ಆತನ ಗಮನ ಖಾಲಿ ಶಿವನ ಮೇಲೆ ಇದೆ. ನಂದಿಯ ಗಮನ, ಅರ್ಥ ಆಯ್ತಲ್ವ? ಶಿವಲಿಂಗವನ್ನೇ ನೋಡ್ತಾ ಇರ್ತಾನೆ. ಬಟ್ ನೋಡ್ತಾ ಇರ್ತಾನೆ ಅಂದರೆ ಏನು ಉದ್ವೇಗ ಇದೆಯಾ, ಎದ್ದು ನಿಂತಿದ್ದಾನ, ತಾವಂತ ಇದೆ? ಇಲ್ಲ, ಆರಾಮದಲ್ಲಿ ಕೂತಿದ್ದಾನೆ. ಬಟ್ ಒಂದು ಕಾಲನ್ನು ಈಗ ಮಡಿಸಿ ಕೂತಿದ್ದಾನೆ ಅಂತ ಹೇಳಿದರೆ ಅಲರ್ಟ್ ಆಗಿದ್ದಾನೆ. ಯಾವಾಗ ಬೇಕಾದರೂ ಶಿವನಂತ ಆಜ್ಞೆ, ಶಿವ ಬಂದಾಗ ಅವನು ರಿಸೀವ್ ಮಾಡಲಿಕ್ಕೆ ರೆಡಿಯಾಗಿದ್ದಾನೆ. ಇದು ಒಬ್ಬ ಸಾಧಕನಿಗೆ ಆ ನಿರಂತರ ತಪನೆ, ನಿರಂತರ ತಾಳ್ಮೆ, ಭಗವಂತನ ಫೋರ್ಸ್ ಮಾಡಬಾರ್ದು ಸಾಧನೆಯಲ್ಲಿ ಯಾವತ್ತೂ ಕೂಡ. ಮಾಡ್ತಾ ಹೋಗಿ ಆಟೋಮೆಟಿಕಲಿ ವರ್ಕ್ ಆಗ್ತಾ ಇರ್ತದೆ. ಬಟ್ ನಿಮ್ಮ ಗಮನ ಅಲ್ಲಿ ಇರಬೇಕು, ಸಾಧನೆಯ ಮೇಲೆ. ಅರ್ಥ ಆಯ್ತಲ್ವಾ? ನಿಮ್ಮ ಗಮ್ಯ ಏನು ಪಡೆಯಬೇಕು ಅದರ ಮೇಲೆ ಇರಬೇಕು. ಸೊ ಇದನ್ನು ತಿಳಿಸುವಂಥ ನಂದಿ. ಆದ್ದರಿಂದ ನೀವು ಶಿವನನ್ನು ಮುಟ್ಟಬೇಕಾದ್ರೆ ನಂದಿಯ ಮೂಲಕ ಮುಟ್ಟಬೇಕಂತ ಹೇಳಿದರೆ, ನಂದಿಯನ್ನು ಅನುಸರಿಸಿ ನೀವು ಶಿವನನ್ನು ಪಡಿಬೇಕು. ಅವಸರ ಮಾಡಿದರೆ ಆಗೋದಿಲ್ಲ, ಅಥವಾ ಫೋರ್ಸ್ ಮಾಡಿದರೆ ಈಗೆಲ್ಲ ತರ್ಡೆ ಮೇಲೆಲ್ಲ ಈಗೆಲ್ಲ ಮಾಡಿದರೆ ಆಗೋದಿಲ್ಲ. ಶಾಂತವಾಗಿ ಏನು ಮಾಡಬೇಕು ಅದನ್ನು ಮಾಡಬೇಕು, ರಿಸಲ್ಟ್ ತನ್ನಷ್ಟಕ್ಕೆ ಬರ್ತಾ ಹೋಗ್ತದೆ. ಅದಕ್ಕೋಸ್ಕರ ಶಿವನನ್ನು ನೋಡಬೇಕಾದ್ರೆ ಆ ನಂದಿಯ ಎರಡು ಕೊಂಬಿನ ಮಧ್ಯದಲ್ಲಿ ನೋಡಬೇಕಂತ ಉಂಟು. ಇನ್ನು ಏನಾದರೂ ಹೇಳಬೇಕಾದ್ರೆ ಶಿವನ್ ನೋಡಿ, ಇದೆಲ್ಲ ಏನು ಬಕ್ವಾಸ್ ಅಂತ ಹೇಳ್ತಾರಲ್ವ, ಬಕ್ವಾಸ್. ಅರ್ಥ ಆಯ್ತಲ್ವ? ಏನಪ್ಪ ಅಂತ ಹೇಳಿದ್ರೆ, ಶಿವನ ಹತ್ರ ಹಾಗೆ ಕೇಳಬೇಕು, ಹೀಗೆ ಹೇಳ್ಬೇಕು. ನಿಮಗೆ ಸಿಕ್ಕಿದೆ ಯಾರಿಗಾದರೂ ಕೇಳಿದವರಿಗೆ? ಏನಿಲ್ಲ, ಕತೆ ಎಲ್ಲ. ಭಗವಂತನಿಗೆ ನೀವು ಏನು ಕೇಳುವುದು? ನೀವು ಈ ಕೇಳುವುದೆನ್ನೋ ಕನ್ಸೆಪ್ಟೇ ಅರ್ಥ ಇಲ್ಲ. ಅರ್ಥ ಆಯ್ತಲ್ವಾ? ಆದರೂ ನಂದಿಯ ಕಿವಿಯಲ್ಲಿ ಹೇಳಬೇಕು ಅಂತೆಲ್ಲ ಹೇಳ್ತಾರೆ. ಅಂತ ಹೇಳಿದರೆ ನಂದಿಯ ಮೂಲಕ ಶಿವನನ್ನು ತಲುಪಬೇಕಂತ ಹೇಳಿದ್ದಕ್ಕೆ ಅದೆಲ್ಲ ಬಂದದ್ದು. ಹೇಗೆ ಆಗಿದೆ ಅಂತ ಹೇಳಿದರೆ, ಯಾರೋ ಜ್ಯೋತಿಷಿಗಳು ಹೇಳ್ತಾರೆ, ಹೋದ್ರು ನಂದಿಯ ಕಿವಿಯಲ್ಲಿ ನೇತಾಡಿ, ಕಿವಿ ಹತ್ರ ಮಾತಾಡಿ, ಏನೇನೆಲ್ಲ ಹೇಳಿ, ಪುನಃ ಯಾರೋ ಹೇಳ್ತಾರೆ ಈ ಕಿವಿಯಲ್ಲಿ ಹೇಳಿದರೆ ಆ ಕಿವಿಯಲ್ಲಿ ಹೋಗ್ತಾಯಂತೆ, ಪುನಃ ಒಂದು ಕಿವಿಯನ್ನು ಇಡಬೇಕಂತೆ, ಗಟ್ಟಿಯಾಗಿ ಹಿಡಿದು ಹೇಳ್ಬೇಕಂತೆ. ನಿಜವಾಗಿ ನಂದಿಯನ್ನು ಇದ್ದರೆ ಎಷ್ಟು ಇರಿಟೇಷನ್ ಆಗ್ಬೋದು. ಅಥವಾ ನಂದಿಯ ಕಿವಿಯನ್ನು ಮುಚ್ಚುವಷ್ಟು ನಿಮಗೆ ಅಷ್ಟು ಡೇರಿಂಗ್ ಇದೆ ನಿಮಗೆ. ಬಟ್ ಹೇಳಿದ್ದೇವೆ ಅಲ್ವಾ, ಧರ್ಮ ಎನ್ನುವುದು ಒಂದು ಖಾಲಿ ಒಂದು ಕಾಮಿಡಿ ಆಗಿದೆ. ಈ ಸೈಡಲ್ಲಿ ಕಿವಿ ಹಿಡಿದಂತೆ, ಈ ಸೈಡಲ್ಲಿ ನೇತಾಡುದಂತೆ, ಅವ ಹಾಗೆ ಇರ್ತಾನೆ. ಏನು ಬದುಕಲ್ಲಿ ಚೇಂಜ್ ಆಗೋದಿಲ್ಲ. ಹಾಗೆ ಅಲ್ಲ, ಯಾವುದರ ಸಾಂಕೇತಿಕವಾಗಿ ಹೇಳಿದ್ದಾರ ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ.
ಶಿವಾಲಯಕ್ಕೆ ನೀವು ಹೋದರೆ ನಂದಿಯ ಕೋಡಿನ ಮೂಲಕವೇ ಶಿವನನ್ನು ದರ್ಶನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಸಾಧಕನಿಗೆ ಇರಬೇಕಾದ ಕ್ವಾಲಿಫಿಕೇಷನ್, ಅದನ್ನು ಕಲಿಸ್ತದೆ, ಎಲ್ಲ ಸಾಂಕೇತಿಕವಾಗಿ ಹೇಳಿರುವಂಥದ್ದು. ಸೊ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ. ಇನ್ನು ಹೋಗಿ ನಂದಿಯ ಕಿವಿಯಲ್ಲಿ ನೇತಾಡಿ ನಂದಿಯ ಕಿವಿಯನ್ನು ಮುರಿದಾಕಬೇಡಿ ಯಾರು ಕೂಡ. ನಾನು ಇಷ್ಟು ಮಂದಿರಕ್ಕೆ ಹೋಗ್ತೇನೆ ಶಿವನದ್ದು, ಎಲ್ಲಿ ಕೂಡ ನಾನು ನೇತಾಡಲಿಲ್ಲ, ಬಟ್ ಶಿವ ನನಗೆ ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ದೇವರ ಹತ್ರ ಈ ನಾಟಕ ಎಲ್ಲ ನಡೆಯೋದಿಲ್ಲ, ಖಾಲಿ ಆ ಸಿಂಬಲನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ? ಸೊ ಒಳ್ಳೆಯದಾಗಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ನಮಸ್ಕಾರ.